ಗೊತ್ತಾಗಲಿ ಹೆಂಗೆ ಸೌರದಿ ನಾನು ನಿಮಗೆ ಅದಕ್ಕೆ ಅದು ಅರ್ಥ ಮಾಡ್ಕೊ ಆಗ ಅನಿವಾರ್ಯವಾಗಿ ನಮ್ಮ ಜೆ ಸುರತಲ್ಪ ನಂಗೆ ಹೇಳ್ಬೇಕಾಗ್ತದ ನಾ ಬರೀದಲ್ಲಪ್ಪ ನೀವು ಹೋಗಿ ಕೇಳ್ರಿ ಬೇಡ ಬಿಡ್ರಿ ಅನ್ನೋ ಹೇಳ್ಬೇಕು. ಹೌದಲ್ರಿ ಸರ್. ಯಾಕೆ ಹಂಗಂದ್ರೆ ಓದು ಸೌರದೇನಲ್ಲ ಹೃದಯ ಇಲ್ಲ ಅಂದ್ರೆ ಅವ್ನು ತಿಳಿಲಾರ ಶಕ್ತಿ ಮೆಂಟಲಿ ಈಸ್ ಅ ವೀಕ್. ಹೌದ್ರಿ. ಅದು ಸುಮ್ಮನೆ ಇಲ್ಲ ತಮ್ಮ ತಾವು ಮುಚ್ಕೊಳ್ಳೋ ಸಲುವಾಗಿ ಅವರು ಜೆ ಸುರತಲ್ಪ ಹಂಗೆ ಹೇಳಿರ್ಬೋದು. ನೀವು ಓದುಗ್ರಿಲ್ಲಪ್ಪ ಅದು ಓದ್ರು ಟೀಕಾ ಮಾಡೋಕ್ಕಿಂತರೂ ನೀವು ಕೇಳ್ರಿ ಬೇಡ ಬಿಡ್ರಿ ಹಾಳ್ತಾರಪ್ಪ ಅಂತ ಹೇಳಿದ್ರು. ಮತ್ತು ಏನಂದ್ರೆ ಅಲ್ಲಿ ಟೀಕೆಗೂ ಗುರಿ ಆಗೋದಾಗಿತ್ತು, ಎತ್ತರಕ್ಕೆ ಬೆಳೆತಿರ್ತಾರೆ. ನಮ್ಮ ಹತ್ರ ಪತ್ರ ಹೇಳ್ತಾರೆ ಗೊತ್ತೇ ಇರ್ತಾರೆ ಟೀಕೆ ಮಾಡಲಿಕ್ಕೆ. ಏನು ಬರೋಬ್ಬರಿ ಸರ್. ಆದರೆ ಅದು ವಿಮರ್ಶೆ ಅಂತೂ ಬೇಕ್ರಿ ಸರ್. ಆನಂದಕ್ಕಂದ್ರೆ ಒಂದು ಸಾಹಿತ್ಯ ಕೃತಿಗಳನ್ನು ಸರ್ ಅವಲೋಕನ ಮಾಡಿದ್ದಾರೆ ಪುಣ್ಯಾತ್ಮರೇ. ಅವರು ಅಷ್ಟೊಂದು ಒಟ್ಟು ಗ್ರಾಮೀಣ ಪ್ರದೇಶದ ಸೊಗಡನ್ನು ಅವರು ತಮ್ಮ ಇದರೊಳಗೆ ಇಟ್ಕೊಂಡಾರೆ ಸರ್. ಮತ್ತು ಏನು ಅವ್ರ ತೆರಿ ಮೇಲೆ ಮತ್ತೊಬ್ಬರು ಇದು ಸಾಧ್ಯದೂ ಇಲ್ಲ. ಮುಲ್ಕಿ ಅಲ್ಲೇ ಅದು ಎಲ್ಲೋ ಬೆಳಗಿದಾಗ ನಿಮ್ಗೆ ಮದಾಪುರ ಇದು ಎಲ್ಲೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಅಲ್ಲಿ ಸುಮ್ಮನೆ ಎಲ್ಲ ಗುಡ್ಡ ಕಾರಣ ಆಗ ಹೆಂಗಿರ್ಬೇಕು 100 ವರ್ಷದಿಂದ. ಹೌದೌದ್ರಿ. ಆ ಸ್ವಲ್ಪ ಇನ್ನೊಂದು ಪ್ರಭಾವ ಏನಾಗ್ತದೆ ಅವ್ರಿಗೆ, ಅಲ್ಲಿಯ ಪ್ರಭಾವ, ಅಲ್ಲಿಯ ನೆಲ, ಅಲ್ಲಿಯ ಜಲ, ಅಲ್ಲಿಯ ಜನ, ಅದ ಪ್ರಭಾವ, ಅಲ್ಲಿ ಆಡ ಕುರಿ ತ್ವಾಳ ಇವ ಅವ್ರ ಪ್ರಭಾವ. ಅವುಗಳನ್ನು ಬಳಸ್ಕೊಂಡು ಸರ್ ಎಂಥ ಸಾಹಿತ್ಯ ಕೊಟ್ಟರೆ ಸರ್. ಅವರೆಲ್ಲ ಮಾತನಾಡೋ ಕಲ್ಲು ಕೇಳಿದ್ರೆ ನಿಜ ಕಲ್ಲು ಮಾತಾಡಿದಂಗೆ ಆ ಕೃತಿಯನ್ನು ಓದಿದಾಗ್ರಿ ಆ ಕಲ್ಲು ಮಾತಾಡ್ತದಲ್ಲ ನಮ್ಮ ಮನುಷ್ಯರು ನಾವು ಮಾತಾಡ್ತಾ ಇದ್ದೀವಿ. ಹೌದಲ್ರಿ. ಅದ್ಭುತವಾದಂಥ ಕೃತಿ ಅದು. ಅಂಥ ಸಾಹಿತ್ಯ ಕೃತಿಗಳು ಸರ್ ಪುಣ್ಯಾತ್ಮರು ಮಾಡಿದಾರೆ. ಅಂಥವ್ರೊಂದು ಸ್ಮರಣೆ ಮಾಡುವ ಜೊತೆಗೆ ಸರ್ ಅವರ ಸಾಹಿತ್ಯ ಕೃತಿಗಳೊಂದು ಅವಲೋಕನ ರೀ, ಒಂದು ಚಿಂತನ ಮಂಥನ ಮಾಡೋದು ರೀ, ಮತ್ತು ಈಗಿನ ಒಂದು ಪೀಳಿಗೆಗೆ ಅದನ್ನು ಪರಿಚಯಿಸುವಂಥ ಒಂದು ಕಾರ್ಯವನ್ನು ನಾವು ಸುಮ್ಮನೆ ನಮ್ಮ ಕರ್ತವ್ಯ ಅಂಥೇಳಿ ಮಾಡ್ತಾಯಿದ್ದೆ. ಯಾಕಂದ್ರೆ ನಾವೆಷ್ಟು ಭಾಳ ಬಲ್ಲವರಲ್ರಿ. ಆದರೂ ರೀ ಅವರ ಜನ್ಮಭೂಮಿಯೊಳಗೆ ಮಾಡುವಾಗ ರೀ ಜನ ಭಾಳ ಒಳ್ಳೆಯದಂತ ಸ್ಪಂದಿಸ್ತಿದ್ರು ಸರ್. ನಮ್ಮವರಪ್ಪ ಅವರು ಸ್ಪಂದಿಸ ನಿಜಕ್ಕೂ ಸರ್. ಆನಂದಕ್ಕಂದ್ರೆ ಕೆಲ ಮಂದಿ ನೋಡಿಲ್ಲ ರೀ, ಆದರೂ ಕೆಲ ಮಂದಿ ಏನು ಮಾಡಿದ್ದಾರೆ ಸರ್ ಅವರ ಒಂದು ಸಾಹಿತ್ಯ ಕೃತಿಗಳ ಕುರಿತು ಇಷ್ಟೊಂದು ಬರೀತಾರಲ್ಲ ಅಂಥೇಳಿ ಅಭಿಮಾನದಿಂದ ರೀ ಸರ್ ಎಲ್ಲರೂ ಸಹಕಾರ ಮಾಡಿದ್ರು ಸರ್. ಒಬ್ಬರು ಪ್ರಸಾದ ಸೇವೆ ಮಾಡಿದ್ರು ರೀ, ಒಬ್ಬರು ಪೆಂಡ ಖರ್ಚು ಅದೆಲ್ಲ ಕೊಟ್ರಿ, ಮತ್ತೊಬ್ಬರು ತನುಮನದಿಂದ ಒಟ್ಟು ಎಲ್ಲರೂ ಕೂಡಿಕೊಂಡ್ರಿ ಭಾಳ ಚಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ. ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿ ಅಂತ ತಹಸೀಲ್ದಾರ್ ಸಾಹೇಬರು ಮತ್ತು ಪರಿಶ್ರಮ ಗಸ್ತಿ ಅವರು ಭಾಳ ಒಳ್ಳೆಯ ಇದನ್ನು ಮಾತಾಡಿದ್ರು, ಒಳ್ಳೆಯ ಉಪನ್ಯಾಸ ನೀಡಿದ್ರು ರೀ. ಜೊತೆಗೆ ಹೋದ್ರಿ ನಮ್ಮ ಹಳ್ಳಿಯೊಳಗೆ ಏನಕ್ಕಂದ್ರೆ ಒಂದು ಕಲಾ ಪ್ರದರ್ಶನ ಜನರಿಗೆ ಮನರಂಜನೆ ಬೇಕು ರೀ. ಯಾಕಂದ್ರೆ ಆ ದೃಷ್ಟಿಯಿಂದ ರಾಮಾಯಣ ಒಂದು ಮಹಾಕಾವ್ಯದ ಪ್ರಸಂಗ ರೀ. ಸೀತಾ ಪರ್ವ ಅಂದರೆ ಸೀತಾ ಗರ್ಭಿಣಿ ಇದ್ದಾಗ ರೀ ಅವಳನ್ನು ಲಕ್ಷ್ಮಣರ ಅಲ್ಪ ಬುದ್ಧಿ ಅಗಸನ ಮಾತುಗಳಿಕೆ ಅಂತ ಶ್ರೀರಾಮಚಂದ್ರ ಈಕಿ ಕೂಡ ನಂಗೆ ಇರೋಕ್ಕಾಗೋದಿಲ್ಲ, ಇವನು ಕಾಡಿಗೆ ಬಿಟ್ಟು ಬಾ ಅಂತ ಅನ್ಕೊಳ್ಳಿ ಭರತ ಶತ್ರುಘ್ನವ್ರು ಒಪ್ಪುದಲ್ರಿ. ಯಾಕಂದ್ರೆ ತಾಯಿಯ ಸ್ವರೂಪಿ ಅದು ಗರ್ಭಿಣಿ ಅದಾಳ, ನಂಗೆ ಬಿಡೋಕ್ಕಾಗೋದು. ಲಕ್ಷ್ಮಣ ಅಂತೂ ಅಣ್ಣನ ಆಜ್ಞೆ ಯಾವಾಗಲೂ ಉಂಬೇರಂಗಿಲ್ಲ ರೀ. ಅನಿವಾರ್ಯವಾಗಿ ಸರ್ ಒಂದು ಹೃದಯ ಮಿಡಿಯುವಂಥ ಒಂದು ಸನ್ನಿವೇಶ ಸರ್ ಅಲ್ಲಿ ಪ್ರದರ್ಶನ ಆಯ್ತು ರೀ. ನಂತರ ವಾಲ್ಮೀಕಿ ಮಹರ್ಷಿಗಳ